ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಕಿಚನ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿ ಮತ್ತು ಟೇಸ್ಟಿಯಾಗಿ ರಾಗಿ ಮುದ್ದೆ ಜೊತೆಗೆ ನಾವು ಉದ್ಕ ಅಂತ ಕರಿತೀವಿ. ಅಂದರೆ ಬೇಳೆ ಪಲ್ಯ ಮತ್ತು ನಮ್ಮ ಕಡೆ ಇದನ್ನ ಉದ್ಕ ಅಂತ ಕರೀತಾರೆ ಈ ಸಾರನ್ನ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಬೇಳೆ ಸಾರು ಅಂದರೆ ಉದ್ಕ ಮಾಡೋದಕ್ಕೆ ನಾನು 1 ಕಪ್ನಷ್ಟು ಬೇಳೆನ ವಾಶ್ ಮಾಡಿಕೊಂಡು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಕುಕ್ಕರಿಗೆ ಇಟ್ಟರೆ ಬೇಗ ಕುದಿಯುತ್ತೆ. ಬಟ್ ಇದನ್ನು ಅಷ್ಟೊಂದು ಮೆತ್ತಗೆ ಕುದಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕುದೀಲಿ ಅಂತ ಒಲೆ ಮೇಲೇ ಇಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿಡ್ತಾಯಿದ್ದೀನಿ. ನೋಡಿ ಅದು ಬೆಂದ ಮೇಲೆ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಕಟ್ನಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಅರ್ಧ ಕುದ್ಮೇಲೆ ಈ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಬೇಳೆ ಬೆಂದಿದೆ. ಬೇಳೆ ಬೆಂದಮೇಲೆ ನಾನು ನೀರನ್ನು ಬಸ್ಕೊಳ್ತಾ ಇದ್ದೀನಿ. ಅಂದರೆ ಬೇಳೆಯಿಂದ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚಟ್ಪಟ ಅಂತ ಸಿಡಿಯೋವಾಗ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವೆರಡು ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೇಳೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮುಂಚೆ ಬೇಳೆ ಕುದಿಯೋವಾಗ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಗುರೆಳ್ ಪುಡಿ ಅಂತ ಕರಿತೀವಿ. ಗುರೆಳ್ ಪುಡಿ ಅಂತೀವಿ. ಆ ಪುಡಿನ 1-2-3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಇದು ಸಖತ್ ಟೇಸ್ಟ್ ಕೊಡುತ್ತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಕೂಡ ಹೇಳ್ಬೋದು. ತುಂಬಾ ಟೇಸ್ಟ್ ಇರುತ್ತೆ ಈ ಪುಡಿ ಹಾಕ್ಕೊಂಡ್ರೆ. ಸೊ ಇಷ್ಟು ಮಾಡಿಕೊಂಡ್ರೆ ಈ ಬೇಳೆ ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ಕಟ್ಟು ತಗೊಂಡಿರ್ತೀವಲ್ಲ ನಾವು ಬೇಳೆ ಕುದಿರೋ ನೀರು, ಆ ನೀರನ್ನ ಸಾರು ಥರ ಮಾಡ್ಕೊತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಬದನೆಕಾಯಿನ ತೊಗೊಂಡು ಇದನ್ನು ತೂತು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿ ಒಂದು 4-5 ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ಬೇಗ ಸುಡುತ್ತೆ. ಸ್ಟವ್ ಮೇಲೆ ಡೈರೆಕ್ಟಾಗಿ ಸುಟ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಗ ಸುಡುತ್ತೆ ಹೋಲ್ ಮಾಡ್ಕೊಳ್ಳೋದ್ರಿಂದ. ಅದೇ ಥರ 1-2-3 ಹಸಿಮೆಣ್ಸಿಕಾಯಿನ ಡೈರೆಕ್ಟ್ ಒಲೆ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ಕೆಂಡ ಬೆಂಕಿ ಮೇಲೆ ಅಥವಾ ಈ ಥರ ಒಲೆ ಮೇಲೆ ಸುಟ್ಕೋಬೋದು. ಸೊ ಇವಾಗ ನೋಡಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಬದನೆಕಾಯಿನ. ಇವಾಗ ಬೆಂದಿರೋ ಬದನೆಕಾಯಿನ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಮೆಣಸಿಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಬೇಳೆ ಪಲ್ಯ ಇರುತ್ತಲ್ವ, ಅದನ್ನು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಆಮೇಲೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮುಂಚೆನೇ ಸ್ವಲ್ಪ ಹಾಕ್ಕೊಂಡಿರ್ತೀನಲ್ವ. ಇವಾಗ ಕೊನೆಯಲ್ಲಿ ಇದು ಕೂಡ ಸ್ವಲ್ಪ ಗುರೆಳ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಈ ಸಾರು ಕೂಡ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ನಿಮಗೆ ಒಗ್ಗರಣೆ ಇಲ್ಲದೆ ಇರೋ ಸಾರು ತಿನ್ನೋಕ್ಕಾಗಲ್ಲ ಅಂದರೆ ನೀವು ಒಗ್ಗರಣೆ ಹಾಕ್ಕೋಬೋದು. ನೆಕ್ಸ್ಟು ಮುದ್ದೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 3 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ, ಚಿರೋಟಿ ರವೆ ಅಂತೀವಲ್ವ, ಆ ರವೆ ಹಾಕ್ಕೋಬೋದು. ಆ ರವೆ ಇಲ್ಲಾಂದರೆ ನೀವು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಕಲಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾರೆ. ಅದು ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು 3 ಗ್ಲಾಸ್ ನೀರಿಗೆ 1.5 ಗ್ಲಾಸ್ನಷ್ಟು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬಾರ್ದು. ನೀರು ಮೇಲ್ಗಡೆ ಹಿಟ್ಟನ್ನ ಇಟ್ಬಿಟ್ಟು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಈ ಥರ ಪಾತ್ರೆನ ಮೇಲ್ಗಡೆ ಪ್ಲೇಟ್ನ ಅರ್ಧ ಮಾಡಿ ಇಟ್ಕೋಬೇಕು. ಅದು ಉಕ್ಕು ಬಂದಾಗ ಅದನ್ನು ಕೂಡಿಸ್ಕೋಬೇಕು. ಅದೆಲ್ಲ ಚೆನ್ನಾಗಿ ಬೇಯಬೇಕು ಹಿಟ್ಟು, ಆ ಥರ ಕೂಡಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಮೇಲೆ ಈ ಥರ ಎಲ್ಲದನ್ನು ಕೂಡಿಸ್ಕೊಂಡು ಒಂದು 5 ನಿಮಿಷ ಅಳ್ಬಿಡಬೇಕು. ಅಂದರೆ ಲೋ ಫ್ಲೇಮಲ್ಲಿ ಬಿಡಬೇಕು. ಆಮೇಲೆ ಪಾತ್ರೆನ ಕೆಳಗಡೆ ಇಡಿಸ್ಕೊಂಡು ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು. ಮುದ್ದೆಲಿ ಮುಖ್ಯವಾಗಿರೋ ಕೆಲಸ ಅಂದರೆ ಹಿಟ್ಟನ್ನ ಕೂಡಿಸ್ಕೊಳ್ಳೋದು. ಈ ಥರ ರವೆ ಹಾಕ್ಕೊಂಡ್ರೆ ಹೊಸದಾಗಿ ಮುದ್ದೆ ಮಾಡೋದನ್ನ ಕಲಿಯೋರಿಗೆ ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಯಾಕೆಂದರೆ ಗಂಟಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಸವರ್ಕೊಂಡು ಮುದ್ದೆ ಹಿಟ್ಟನ್ನು ತೊಗೊಂಡು ಈ ಥರ ತಟ್ಕೊಂಡು ಮುದ್ದೆ ಮಾಡ್ಕೋಬೇಕಾಗತ್ತೆ. ನೋಡಿ ಮುದ್ದೆ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಹೇಗೆ ಅಂದರೆ ಈ ಥರ ಸ್ಪೂನಿಗೆ ಕೂಡ ಅಂಟ್ಕೋಬಾರ್ದು ಮುದ್ದೆ. ನಿಮ್ಮ ಕೈಗೆ ಅಥವಾ ಸ್ಪೂನಿಗೆ ಹಿಟ್ಟು ಅಂಟ್ಕೋಬಾರ್ದು. ಸೊ ಇವಾಗ ರಾಗಿ ಮುದ್ದೆ ಜೊತೆ
ಟೇಸ್ಟಿ ಉದ್ಕ ಮತ್ತು ಬೇಳೆ ಪಲ್ಯ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸ್ವಲ್ಪನೇ